ಭೀಮಾ ತೀರದ ಬಾಗಪ್ಪ ಹರಿಜನ್ ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ರಲ್ಲ ಆರೋಪಿಗಳು ಅವ್ರನ್ನ ವಿಜಯಪುರ ಗಾಂಧಿ ಚೌಕ್ ಪೊಲೀಸರು ಈಗ ಅರೆಸ್ಟ್ ಮಾಡ್ಯಾರ ನೋಡ್ರಿ. ಪ್ರಕಾಶ್ ಉರ್ಫ್ ಪಿಂಟ್ಯಾ ಅಗ್ರಕೇಡ್, ರಾಹುಲ್ ತಳಕೇರಿ, ಗದಿಗೆಪ್ಪ ಅಲಿಯಾಸ್ ಮಣಿಕಂಠ ದನಕೊಪ್ಪ, ಸುದೀಪ್ ಕಾಂಬ್ಳೆ ಅಂತ ಬಂಧಿತ ಆರೋಪಿಗಳು. ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ನೇತೃತ್ವದಾಗ ತನಿಖೆ ಮುಂದುವರೆದೈತೆ ನೋಡ್ರಿ. ಸ್ಥಳದಲ್ಲಿ ಬಾಗಪ್ಪ ಹರಿಜನ್ ಮೃತಪಟ್ಟಿರ್ತಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಬಾಗಪ್ಪ ಹರಿಜನನ ಮಗಳಾದಂತಹ ಗಂಗೂಬಾಯಿ ಹರಿಜನ್ ಇವಳು ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ 32/25 ಅಂಡರ್ ಸೆಕ್ಷನ್ 189 ಕ್ಲಾಸ್ 2, 191 ಕ್ಲಾಸ್ 2, 191 ಕ್ಲಾಸ್ 3, 352, 103, 190 BNS ಆ್ಯಕ್ಟ್ ಅಡಿಯಲ್ಲಿ ಮತ್ತು 25A ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಇನ್ನು ಬೆಳಗಾವಿ ಒಳಗ ಬ್ಯಾಸ್ಗೆ ಇನ್ನೂ ಬಂದೇ ಇಲ್ಲ, ಆಗ್ಲೇ ನೀರಿಗೆ ಸಮಸ್ಯೆ ಶುರುವಾಗೈತಂತ ನೋಡ್ರಿ. ಬೆಳಗಾವಿ ನಗರಕ್ಕೆ ವರ್ಷ ಪೂರ್ತಿ ಕುಡಿಯುವ ನೀರು ಪೂರೈಸುವ ಹಿಡಕಲ್ ಡ್ಯಾಮ್, ರಾಕಸಕೊಪ್ಪ ಡ್ಯಾಮ್ ಭರಪೂರ ಭರ್ತಿಯಾಗೈತಿ. ಸುತ್ತಮುತ್ತಲಿನ ಗ್ರಾಮದ ಜನ ನೀರಿಗೆ ಈಗ ಬರ ಎದುರಿಸಾಕತ್ತಾರ. ಕಳೆದ 1.5 ತಿಂಗಳಾತಂತ ಕುಡಿಯೋ ನೀರಿಲ್ದ ಕುಂದಾನಗರಿ ಜನ ಪರದಾಡಕತ್ತಾರ. ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅನ್ನಕತ್ತಾರಂತ. ಪಾಪ ಗ್ರಾಮಸ್ಥರ ಕೈಯಾಗ ಖಾಲಿ ಕೊಡ ಹಿಡ್ಕೊಂಡು ಹೋರಾಟ ಮಾಡ್ಯಾರ ನೋಡ್ರಿ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನಾಗ ಸುಕ್ಷೇತ್ರ ಮೈಲಾರಲಿಂಗೇಶ್ವರನ ಕಾರ್ಮಿಕೋತ್ಸವ ಇವತ್ತು ಸಂಜೆ ನಡೆಯುತ್ತೆ. ಲಕ್ಷಾಂತರ ಮಂದಿ ಭಾಗಿಯಾಗ್ತಾರ. ಅವ್ರ ಮುಂದನ ಗುರುವಯ್ಯ ಕಾರ್ಣಿಕ ಕೂಡ ನುಡಿತೈತಂತ. ಡೆಂಕನ ಮರಡಿಯೊಳಗ ದೇಶ ರಾಜ್ಯ ರಾಜಕೀಯದ ದಿಕ್ಸೂಚಿ ಮತ್ತ ಮಳೆ ಬೆಳೆ ಫಸಲು ಆಗ್ ಹೋಗುಗಳ ಬಗ್ಗೆ ಗೊರವಯ್ಯ ರಾಮಪ್ಪ ಕಾರ್ಣಿಕ ನುಡಿಯುವ ಮುನ್ಸೂಚನೆ ನೀಡ್ತಾರಂತ. ಇನ್ನ ಕಾರ್ಣಿಕೋತ್ಸವದಾಗ 12 ಲಕ್ಷಕ್ಕೂ ಹೆಚ್ಚು ಜನ ಭಾಗಿಯಾಗಬಹುದು ಅಂತ ಜನ ಮಾತಾಡಕತ್ತಾರ. ನಮ್ಮ ನಾಡಿನ ಜನಪ್ರಿಯ ಮತ್ತು ಪ್ರಸಿದ್ಧವಾದ ಮೈಲಾರಲಿಂಗೇಶ್ವರ ಜಾತ್ರೋತ್ಸವ ಮತ್ತು ಈ ಕಾರ್ಣಿಕೋತ್ಸವಕ್ಕೆ ಆಗಮಿಸುತ್ತಿರುವ ಎಲ್ಲ ಸಕಲ ಸದ್ಭಕ್ತರು ಮತ್ತು ಎಲ್ಲ ಗಣ್ಯಾತಿ ಗಣ್ಯ ಮನೆಗೆ ಹಾರ್ದಿಕ. ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರಕ್ಕೆ ಕುಂಭಮೇಳದ ನಾಗಸಾಧು ಧನಂಜಯ್ ಗಿರಿಜಿ ಭೇಟಿ ಕೊಟ್ರಂತ. ವಿಜಯ ಮಹಾಂತೇಶ್ವರ ಮಠಕ್ಕೆ ಭೇಟಿ ಕೊಟ್ಟ ನಾಗಸಾಧು ಆಶೀರ್ವಾದ ಪಡೆಯಕ್ಕೆ ಬಂದ ಯುವಕರಿಗೆ ನಾಗಸಾಧು ಆಶೀರ್ವಚನ ನೀಡಿದ್ರಂತ. ತಂದೆ ತಾಯಿ, ಗ್ರಾಮ ದೇವತೆ, ಗುರು ಮೂಲದ ಆರಾಧನೆ ಹೆಂಗ ಮಾಡ್ಬೇಕು, ಎಲ್ಲರಿಗೂ ಗುರುಬಲ ಬೇಕು, ಸದ್ಗುರು ಆಶೀರ್ವಚನ ಪಡೆದುಕೊಳ್ಬೇಕು, ಊರೊಳಗಿರುವ ಅಜ್ಜನ ಮಠದ ಕಸ ಗುಡಿಸಿ ನಿಮ್ಮ ಕರ್ಮ ಹೋಗುತ್ತ ಅಂತ ಹೇಳಿದ್ರಂತ. ಸಮಾಧಿ ಆಗಿದೆ. ಕುಲದೇವ್ರಿಗೆ ಹೋಗ್ತಿರಲ್ವಾ, ಮನೆದೇವ್ರಿಗೆ ಹೋಗ್ತಿರಲ್ವಾ, ಹಾಗೆ ಅಲ್ಲೆಲ್ಲ ಹೋದಾಗ ನಿಮ್ಮ ತಂದೆ ತಾಯಿಯರು ಮೊದಲೇನು ಕೇಳ್ತಾರೆ? ಗುರುಬಲ ಶನಿಬಲ ಕೇಳ್ತಾರ, ಇಲ್ಲ ಸೂರ್ಯನ ಬಲ ಚಂದ್ರಬಲ ಕೇಳ್ತಾರ? ಗುರುಬಲ. ಊರಲ್ಲಿ ಇರೋದು ಯಾರು ಇವಾಗ? ಗುರು. ಅದನ್ನ ಬಿಟ್ಟು ಗುಡ್ಕ ಹಾಕೊಂಡು ತೂತು ಮಾಡ್ಕೊಂಡು ಓಡಾಡ್ತಿದ್ದೀರಿ, ಬಿಡ ಹಾಕೊಂಡು ತೂತು ಮಾಡ್ತಾ ಇದೀರಿ. ಇಳ್ಕಲ್ಲಿರ್ತಕ್ಕಂಥ ಅಂದ ಚಂದನ ನೀವೇ ಬಾಯಲ್ಲಿ ಗುಡ್ಕ ಹಾಕೊಂಡು ಬಹಳ ಹಾವೇರಿ ಕೆರಮತ್ತಲ್ಲಿ ಒಳಗಿರುವ ಸಬ್ ಜೈಲಿಗೆ ಮುಂಜಾನೆ ಲೋಕಾಯುಕ್ತ ಬಿ ವೀರಪ್ಪ ಮತ್ತು ಅವ್ರ ತಂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ಯಾರಂತ ನೋಡ್ರಿ. ದಿಢೀರಂತ ಜೈಲಿಗೆ ಭೇಟಿ ಕೊಟ್ರ ಸಿಬ್ಬಂದಿ ತಬ್ಬಿಬ್ಬಾದ್ರ. ಭಾಳ ಹೊತ್ತು ಉಪಲೋಕಾಯುಕ್ತ ಜೈಲೊಳಗ ಓಡಾಡ್ಕೊಂಡು ಪರಿಶೀಲನೆ ಮಾಡ್ಯಾರಂತ. ಇನ್ನು ಸೆಂಟ್ರಲ್ ಜೈಲ್ಗೆ ಭೇಟಿ ಕೊಟ್ಟ ಬಳಿಕ ಉಪಲೋಕಾಯುಕ್ತ ಬಿ ವೀರಪ್ಪ ಮತ್ತು ಅಧಿಕಾರಿಗಳು ಕ್ರೀಡಾ ಇಲಾಖೆಗೂ ಭೇಟಿ ಕೊಟ್ರಂತ್ರಿ. ಭೇಟಿ ವೇಳೆ ಜಿಲ್ಲಾ ಕ್ರೀಡಾಂಗಣದ ಬಗ್ಗೆ ಪರಿಶೀಲನೆ ಮಾಡ್ಯಾರಂತ. ಬಳಿಕ ಬ್ಯಾಡ್ಮಿಂಟನ್ ಆಡಿ ಖುಷಿ ಪಟ್ಟಾರ ನೋಡ್ರಿ. ಚಾಲಕನ ನಿರ್ಲಕ್ಷ್ಯಕ್ಕೆ ರಸ್ತೆಯೊಳಗ ಚಲಿಸುತ್ತಿದ್ದ ಡೀಸೆಲ್ ಟ್ಯಾಂಕರ್ ಅಂಗಡಿಗೆ ನುಗ್ಗಿಬಿಟ್ಟೈತೆ ನೋಡ್ರಿ.
ಕಲಬುರಗಿ ಜಿಲ್ಲೆ ಶಹಾಬಾದ್ ತಾಲೂಕಿನ ಬಂಕೂರು ಗ್ರಾಮದಾಗ ವಿಜಪ್ಪ ಗೌಡ ಅನ್ನೋರ ಕಿರಾಣಿ ಅಂಗಡಿಗೆ ಡೀಸೆಲ್ ಟ್ಯಾಂಕರ್ ನುಗ್ಗೈತಿ. ಯಾಕಪ್ಪ ಹಾದಿ ತಪ್ಪಿ ಬಂದೇನಂತ ಕೇಳಿದ್ರು ಅವರು. ಪಾಪ ಅಂಗಡಿ ಒಳಗೆ ಅವ್ರು ಇದ್ರೆ ಇಲ್ಲ ಗೊತ್ತಿಲ್ಲ, ಪಾಪ ಪಾರಾಗ್ಯಾರ. ಟ್ಯಾಂಕರ್ನ ಚಾಲಕ ಹ್ಯಾಂಡ್ ಬ್ರೇಕ್ ಹಾಕಿಲ್ಲ ಅಂತ ಹಂಗಾಗಿ ಗಾಡಿ ನಿಂತಿಲ್ಲ, ಕಿರಾಣಿ ಅಂಗಡಿಗೆ ಹೋಗಿ ನಿಂತೈತದ. ಹಿಂಗಾಗಿ ಟ್ಯಾಂಕರ್ ಅಂಗಡಿಗೆ ನುಗ್ಗಿದ್ದು ನೋಡಿ ಜನ ಎಲ್ಲ ಓಡೋಡ್ ಬಂದ್ರೆ ಏನಾತಪ್ಪ ಇಲ್ಲಿ ಅಂತ ಶಹಾಬಾದ್ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟಾರಂತ ನೋಡ್ರಿ. ವಿಜಯನಗರದಾಗ ಅದು ಹೊಸಪೇಟೆಯೊಳಗ ಬಹುಕೋಟಿ ವಂಚನೆ ಪ್ರಕರಣಗಳು ಮೇಲಿಂದ ಮೇಲೆ ಬೆಳಕಿಗೆ ಬರಾಕತೈತಿ. ಇದೀಗ 10 ದಿನದ ಅಂತರದಾಗ 2ನೇ ಬಹುಕೋಟಿ ವಂಚನೆ ಒಂದು ಬೆಳಕಿಗೆ ಬಂದೈತೆ ಅಂತ ನೋಡ್ರಿ. ವಂಚನೆ ಪ್ರಕರಣ ಒಂದು ಬೆಳಕಿಗೆ ಬಂದೈತಿ. ಜನವರಿ 14ಕ್ಕೆ ಸಬ್ಸಿಡಿ ಲೋನ್ ಕೊಡಿಸ್ತೀವಿ, ಹಣ ದ್ವಿಗುಣ ಮಾಡ್ಕೊಡ್ತೀವ್ರಿ, ನೀವು ಹಣ ಕಟ್ಟಿಸ್ಬೇಕು ಅಥವಾ ಕಟ್ಕೊಡ್ರಿ ಅಂತ ಹೇಳಿ ಇಸ್ಕೊಂಡ್ ಹಣನೂ ಇಲ್ಲ, ಈ ಕಡೆ ಅದನ್ನ ಡಬಲ್ ಮಾಡಿದ್ದು ಇಲ್ಲ, ಪರಾರಿ ಆಗ್ಬಿಟ್ಟಾರ. ರಿಪಬ್ಲಿಕ್ ಈ ಬಗ್ಗೆ ವರದಿ ಬಿತ್ತರ ಮಾಡಿತ್ತು. ಇದೀಗ 1 ತಿಂಗಳ ಬಳಿಕ ಜನರಿಗೆ ವಂಚನೆ ಮಾಡಿದ್ರಲ್ಲ ಆರೋಪಿಗಳು, ಅವ್ರನ್ನ ಅರೆಸ್ಟ್ ಮಾಡಾರಂತ ಪೊಲೀಸರು. ಪ್ರಿಯಾಂಕಾ ಮಹಿಳಾ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷೆ ಪ್ರಿಯಾಂಕಾ ಜೈನ್ ಸೇರಿದಂಗ 5 ಜನರ ಮ್ಯಾಗ ಹೊಸಪೇಟೆ ಪಟ್ಟಣ ಠಾಣೆ ಒಳಗ ವಂಚನೆ ಪ್ರಕರಣ ದಾಖಲಾಗಿತ್ತು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಬಂಧಿಸಾರ. ಬಾಗಲಕೋಟೆ ಜಿಲ್ಲೆ ಮುಧೋಳ ನಗರದ ಜಯನಗರದೊಳಗ ಇತ್ತೀಚೆಗೆ ಕಳ್ಳಕಾಕರ ಕಾಟ ಬಾಳ ಜಾಸ್ತಿ ಆಗೈತಿ. ಹಿಂಗಾಗಿ ಮಹಿಳೆಯರ ಕಳ್ಳರನ್ನ ಮಟ್ಟ ಹಾಕ್ಬೇಕಲ್ಲ, ರಾತ್ರಿ ಹೊತ್ತು ನಾವು ಬರ್ತೀವಿ ನಡ್ರಿ ಅಂತ ಹೇಳಿ ಮಹಿಳೆಯರ ಕೈಯಾಗ ಕೋಲ್ ಹಿಡ್ಕೊಂಡು ಗಸ್ತು ತಿರುಗ್ಯಾರ ನೋಡ್ರಿ. ಉತ್ತರಾಖಂಡ ರಾಜ್ಯದಾಗ ನಡೀತಿದ್ದ 38ನೇ ರಾಷ್ಟ್ರೀಯ ಕ್ರೀಡಾಕೂಟದೊಳಗ ಜಿಮ್ನಾಸ್ಟಿಕ್ ವಿಭಾಗದಾಗ ಕರ್ನಾಟಕ ತಂಡದಿಂದ ಭಾಗವಹಿಸಿದ್ದ ಸ್ಪರ್ಧೆ ವಿಶ್ವನಾಥ್ ಪದಕ ಗೆದ್ದಾರ ನೋಡ್ರಿ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮರಡಿಮಠ ಗ್ರಾಮದ ವಿಶ್ವನಾಥ್ ಜಾನಕಿ ಪಾಟೀಲ್ ರಾಷ್ಟ್ರೀಯ ಕ್ರೀಡಾಕೂಟದಾಗ 5ನೇ ಸ್ಥಾನ ಪಡ್ಕೊಂಡು ಹರ್ಷ ವ್ಯಕ್ತಪಡಿಸಾರ. कोच थे अशोक जी और उनके इंस्पिरेशन आए थे भाई। ಇನ್ನು ಕೊಪ್ಪಳ ಜಿಲ್ಲೆ ಗಂಗಾವತಿ ಪಟ್ಟಣದಾಗ ಬಾಲಕರ ಅಂಬೇಡ್ಕರ್ ವಸತಿ ನಿಲಯದಾಗ ಸೂಕ್ತ ಮೂಲಭೂತ ಸೌಕರ್ಯಗಳು ಇಲ್ಲಂತ, ಹಿಂಗಾಗಿ ವಿದ್ಯಾರ್ಥಿಗಳೆಲ್ಲ ದೊಡ್ಡ ಮಟ್ಟದಾಗ ಹೋರಾಟ ಮಾಡ್ಯಾರ. ಅಡುಗೆ ಮಾಡೋದಕ್ಕೆ ಶುದ್ಧ ನೀರು ಕೊಡಂಗಿಲ್ರಿ, ವಸತಿ ಶಾಲೆ ಒಳಗಂತೂ ಸ್ವಚ್ಛತೆ ಕೇಳಾಕೋ ಹೋಗ್ಬೇಡ್ರಿ, ನೀವು ಸಿಬ್ಬಂದಿ ಸರಿಯಾಗಿ ಕೆಲಸ ಮಾಡವಲ್ರಿ ಅಂತ ಹೇಳಿ ವಿದ್ಯಾರ್ಥಿಗಳೆಲ್ಲ ಹೋರಾಟ ಮಾಡ್ಯಾರ. ಇನ್ನು ಹಾಸ್ಟೆಲ್ನ ಅವ್ಯವಸ್ಥೆ ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೂ ತಂದಿವ್ರಿ, ಯಾರು ಏನು ಕ್ರಮ ಕೈಗೊಂಡಿಲ್ಲ ಅಂತ ವಿದ್ಯಾರ್ಥಿಗಳು ಇವತ್ತು ಹೋರಾಟ ಮಾಡಾಕತ್ತಾರ. ಕಲ್ಯಾಣ ಕರ್ನಾಟಕದ ಬಹಳ ಫೇಮಸ್ ರೀ ಇದು ಗೋನಾಲ್ ದುರ್ಗಾದೇವಿ ರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಂತ. ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕು ಗೋನಾಲ್ ಗ್ರಾಮದ ಆದಿಶಕ್ತಿ ದುರ್ಗಾದೇವಿ ಜಾತ್ರೆ ಬಹಳ ಸಂಭ್ರಮ ಸಡಗರದಿಂದ ಆಚರಣೆ ಆಯ್ತು ನೋಡ್ರಿ ಅಂತ ಜನ ಹೇಳಿದ್ರು. ರಥಕ್ಕೆ ಫಲಪುಷ್ಪ ಹಣ್ಣುಗಳನ್ನ ತಂದು ಅಲಂಕಾರ ಮಾಡಿದ್ರಂತ. ಈ ರಥೋತ್ಸವ ಆಗುವ ಸಂದರ್ಭದಾಗ ಭಕ್ತರು ರಥಕ್ಕೆ ಉತ್ತತ್ತಿ ಬಾಳೆಹಣ್ಣು ಎಸೆದು ಭಕ್ತಿ ಪರಾಕಾಷ್ಠೆ ಮೆರೆದಾರ ನೋಡ್ರಿ. ಫೆಬ್ರವರಿ 16ಕ್ಕೆ ಕಲಬುರಗಿಯೊಳಗ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ 127ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ನಾರಿ ಶಕ್ತಿ ಕರ್ನಾಟಕ ಹಂಗ ಬಂಡಾಯ ಸಾಹಿತ್ಯ ಸಂಘಟನೆ ಸಂಚಾಲಕಿ ಅಶ್ವಿನಿ ಮದನ್ಕರ್ ಮಾಹಿತಿ ಕೊಟ್ಟಾರ. ನಗರದ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದೊಳಗ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ 177ನೇ ಜಯಂತ್ಯೋತ್ಸವ ಅರ್ಥಪೂರ್ಣವಾಗಿ ಆಚರಣೆ ಮಾಡುತ್ತೀವಿ ಅಂತ ಹೇಳ್ಯಾರ ನೋಡಿ.